ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡ್ಕ. ದಲಿತ ಮಂತ್ರಿ ಸಂಪುಟದಿಂದ ಕಿಕ್ಔಟ್, ಮೇಲ್ವರ್ಗದ ಮಂತ್ರಿಯ ಮಗನಿಗೆ ಟಿಕೆಟ್. ಇದುವೇ ನೋಡಿ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ. ಎಲ್ಲರನ್ನೂ ಸಮಾನವಾಗಿ ಕಾಣುವ ಕಾಂಗ್ರೆಸ್ಸಿನ ಸಮಾನತೆ ಅಂದರೆ ಇದುವೇ. ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಮಾಡಿದ್ರು ಅಂತ ದಲಿತ ಮಂತ್ರಿ KN ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಾಯಿತು. ಆದರೆ ಪಕ್ಷಕ್ಕೆ ಮುಜುಗರ ತಂದಿರುವ ದಾವಣಗೆರೆಯ ಮೇಲ್ವರ್ಗದ ಮಂತ್ರಿ ಶಾಮನೂರು ಮಲ್ಲಿಕಾರ್ಜುನ್ ಅವರ ಮಗನಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ತು. ಇದ್ಯಾವ ನ್ಯಾಯ ಅಂತ ಕಾಂಗ್ರೆಸ್ ಪಕ್ಷವೇ ಹೇಳಬೇಕು. ಕಾಂಗ್ರೆಸ್ನಲ್ಲಿ ದಲಿತ ಮಂತ್ರಿಗೊಂದು ನ್ಯಾಯ, ಮೇಲ್ವರ್ಗದ ಮಂತ್ರಿಗೊಂದು ನ್ಯಾಯನ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಸಾಮಾಜಿಕ ಅನ್ಯಾಯ ಮಾಡಿರುವ ಕಾಂಗ್ರೆಸ್ ಪಕ್ಷದ ಇಂತಹ ಹಲವು ಅನೀತಿ ಅನ್ಯಾಯಗಳನ್ನು ತೆರೆದಿಡಬೇಕಾದ ಸಮಯ ಈಗ ಬಂದಿದೆ. ಅವರ ದ್ವಿಮುಖ ಧೋರಣೆಗಳನ್ನು, ಅವರ ಮಾಡ್ತಿರುವ ಅನ್ಯಾಯಗಳನ್ನು ಜನರ ಮುಂದೆ ಗಟ್ಟಿ ಧ್ವನಿಯಲ್ಲಿ ಹೇಳಬೇಕಾದ ಟೈಮ್ ಇದು. ಕಾಂಗ್ರೆಸ್ನಲ್ಲಿ ದಲಿತರಿಗೊಂದು ನ್ಯಾಯ, ಮುಸ್ಲಿಮರಿಗೊಂದು ನ್ಯಾಯ, ಬಲಾಢ್ಯರಿಗೆ ಮತ್ತೊಂದು ನ್ಯಾಯ ಇದ್ದಂತಿದೆ. ಕಾಂಗ್ರೆಸ್ನವರು ಮೇಲ್ಜಾತಿಗಳ ವಿಚಾರದಲ್ಲಿ ಮತ್ತು ಕೆಳವರ್ಗದವರ ವಿಚಾರದಲ್ಲಿ ಹೇಗೆ ದ್ವಿಮುಖ ನೀತಿ ತೋರಿಸ್ತಾರೆ ಅನ್ನೋದಕ್ಕೆ KN ರಾಜಣ್ಣರನ್ನ ವಜಾ ಮಾಡಿರೋದು ಮತ್ತು ಶಾಮನೂರು ಕುಟುಂಬಕ್ಕೆ ಮಣಿದಿರೋದೇ ಸಾಕ್ಷಿ ಇದೆ. ನಿಮಗೆ ರಾಹುಲ್ ಗಾಂಧಿಯವರ ಮತಗಳ್ಳತನ ಆರೋಪ ಗೊತ್ತಿದೆಯಲ್ಲ, ಆ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಾಗ KN ರಾಜಣ್ಣ ಅವರು ಮಾತಿನ ರಭಸದಲ್ಲಿ ಒಂದು ಮಾತನ್ನ ಆಡ್ತಾರೆ. ಅವರೊಂದು ಹೇಳಿಕೆಗಾಗಿ ಅವರನ್ನ ಏಕ್ದಮ್ ಸಂಪುಟದಿಂದ ವಜಾ ಮಾಡಲಾಯಿತು. ಮತದಾರರ ಪಟ್ಟಿಯಲ್ಲಿ ಅಕ್ರಮಗಳು ನಡೆದಿದ್ದು ಸತ್ಯ ಎಂದಿದ್ದ ರಾಜಣ್ಣ, ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಮತದಾರರ ಪಟ್ಟಿ ಆಗಿತ್ತು, ಆಗ ಎಲ್ಲರೂ ಕಣ್ಮುಚ್ಚಿ ಕುಳಿತಿದ್ರ ಅಂತ ಪ್ರಶ್ನೆ ಮಾಡಿದ್ರು. ಅವರ ಹೇಳಿಕೆ ಕಾಂಗ್ರೆಸ್ಗೆ ಮುಜುಗರ ತಂದಿತ್ತು. ಅದಕ್ಕಾಗಿ KN ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದಲೇ ವಜಾ ಮಾಡಲಾಯಿತು. ರಾಜಣ್ಣ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ, ಅವರು ಪಕ್ಷದ ನೀತಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅಂತ ಅವರ ಮೇಲೆ ಕ್ರಮ ಕೈಗೊಳ್ಳಲಾಯಿತು. ರಾಜಣ್ಣ ಅವರು ರಾಜೀನಾಮೆ ಕೊಡೋದಕ್ಕೂ ಅವಕಾಶ ಮಾಡಿಕೊಡದೆ ಅವರನ್ನ ವಜಾ ಮಾಡಲಾಯಿತು. ರಾಜಣ್ಣರಿಂದ ರಾಜೀನಾಮೆ ಪಡೀಬಾರ್ದು, ಅವರನ್ನ ಸಂಪುಟದಿಂದಲೇ ವಜಾ ಮಾಡಬೇಕು ಅಂತ ದೆಹಲಿ ವರಿಷ್ಠರಿಂದ ಸಿದ್ದರಾಮಯ್ಯನವರಿಗೆ ಆದೇಶ ಆಗಿತ್ತು. ಸಿದ್ದರಾಮಯ್ಯನವರು ವರಿಷ್ಠರ ಆದೇಶದಂತೆ ನಡೆದುಕೊಂಡು ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಿದ್ರು. KN ರಾಜಣ್ಣ ಒಬ್ಬ ಹಿರಿಯ ದಲಿತ ಸಚಿವರಾಗಿದ್ದರು. ಆದರೂ ಅವರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಂಡು ಸಂಪುಟದಿಂದ ವಜಾ ಮಾಡಿದ್ರು. ಪಕ್ಷಕ್ಕೆ ಮುಜುಗರ ತರುವುದನ್ನ ಯಾವ ಕಾರಣಕ್ಕೂ ಸಹಿಸೋದಿಲ್ಲ ಎಂಬ ಸಂದೇಶವನ್ನ ಅವತ್ತು ಕಾಂಗ್ರೆಸ್ ಕೊಟ್ಟಿತ್ತು. ಆದ್ರೆ ಅದೇ ಕಾಂಗ್ರೆಸ್ ಪಕ್ಷ ದಾವಣಗೆರೆ ವಿಚಾರಕ್ಕೆ ಸಂಬಂಧಿಸಿ ಶಾಮನೂರು ಕುಟುಂಬವನ್ನ ಯಾಕೆ ಸಹಿಸಿಕೊಂಡಿದೆ ಅನ್ನೋದು ಜನರ ಪ್ರಶ್ನೆ. ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವ ಶಾಮನೂರು ಕುಟುಂಬವನ್ನ ಟಚ್ ಮಾಡೋ ತಾಕತ್ತು ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಅಂತ ಜನ ಮಾತಾಡಿಕೊಳ್ತಾ ಇದ್ದಾರೆ. ಮೇಲ್ವರ್ಗದ ಒಂದು ಸಿರಿವಂತ ಕುಟುಂಬಕ್ಕೆ ಕಾಂಗ್ರೆಸ್ ಶರಣಾಗಿದೆ ಅಂತಾನೂ ಜನ ಮಾತಾಡಿಕೊಳ್ತಾ ಇದ್ದಾರೆ. ದಲಿತ ರಾಜಣ್ಣರನ್ನ ಏಕಾಏಕಿ ಸಂಪುಟದಿಂದ ವಜಾ ಮಾಡಿರುವ ಕಾಂಗ್ರೆಸ್ಸಿಗೆ ಮೇಲ್ವರ್ಗದ ಸಚಿವ ಶಾಮನೂರು ಮಲ್ಲಿಕಾರ್ಜುನ್ ಅವರಿಗೆ ಒಂದು ವಾರ್ನಿಂಗ್ ಕೊಡೋಕೆ ತಾಕತ್ತಿಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕೃತ ಅಭ್ಯರ್ಥಿಯನ್ನ ಘೋಷಿಸುವ ಮುನ್ನವೇ ಅಲ್ಲಿ ಶಾಮನೂರು ಸಮರ್ಥ್ ನಾಮಪತ್ರ ಸಲ್ಲಿಸಿದ್ರು. ಕಾಂಗ್ರೆಸ್ ಪಕ್ಷದ ಟಿಕೆಟ್ ಘೋಷಣೆಯಾಗುವ ಮುನ್ನವೇ ಸಚಿವ SS ಮಲ್ಲಿಕಾರ್ಜುನ್ ಅವರ ಮಗ ಶಾಮನೂರು ಸಮರ್ಥ್ ಹೋಗಿ ನಾಮಪತ್ರ ಸಲ್ಲಿಸಿದ್ರು. ಆಗ ಟಿಕೆಟ್ ಯಾರಿಗೆ ಎಂಬ ಅನಿಶ್ಚಿತತೆ ಇತ್ತು. ಮುಸ್ಲಿಮರಿಗೂ ಟಿಕೆಟ್ ಘೋಷಣೆಯಾಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆಗ ಟಿಕೆಟ್ ಇನ್ನೂ ಸಮರ್ಥ್ಗೆ ಕನ್ಫರ್ಮ್ ಆಗಿರಲಿಲ್ಲ. ಅದಕ್ಕಾಗಿ ಸಮರ್ಥ್ ಕೈಯಲ್ಲಿ ನಾಮಪತ್ರ ಸಲ್ಲಿಸುವ ಮೂಲಕ ಶಾಮನೂರು ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕೆ ಸೆಡ್ಡು ಹೊಡೆದಿತ್ತು. ಬಂಡಾಯದ ರೂಪದಲ್ಲಿ ಅವತ್ತು ಸಮರ್ಥ್ ಕೈಲಿ ನಾಮಿನೇಷನ್ ಫೈಲ್ ಮಾಡಿಸಿದ್ರು. ಆ ಮೂಲಕ ಕಾಂಗ್ರೆಸ್ ತಮಗೆ ಟಿಕೆಟ್ ಕೊಡದಿದ್ರು, ನಾವು ಸ್ಪರ್ಧೆ ಮಾಡೋದು ನಿಶ್ಚಿತ ಎಂಬ ಸಂದೇಶವನ್ನ ಶಾಮನೂರು ಕುಟುಂಬ ಅವತ್ತು ಕಾಂಗ್ರೆಸ್ ವರಿಷ್ಠರಿಗೆ ರವಾನೆ ಮಾಡಿತ್ತು. ಟಿಕೆಟ್ ಘೋಷಣೆಗೂ ಮುನ್ನವೇ ಸಚಿವರ ಮಗ ಹೋಗಿ ನಾಮಪತ್ರ ಸಲ್ಲಿಸಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತಂದಿತ್ತು. ಅವತ್ತು ಸಮರ್ಥ್ ಬಂಡಾಯ ರೂಪದಲ್ಲಿ ನಾಮಪತ್ರ ಸಲ್ಲಿಸುವಾಗ ಅವರ ತಾಯಿಯೂ ಕೂಡ ಜೊತೆಗಿದ್ರು. ಅವರು ದಾವಣಗೆರೆಯ ಸಂಸದರು ಆಗಿದ್ದಾರೆ. ಕಾಂಗ್ರೆಸ್ ಮಂತ್ರಿಯ ಮಗ, ಕಾಂಗ್ರೆಸ್ ಸಂಸದೆಯ ಮಗ ಟಿಕೆಟ್ ಘೋಷಣೆಗೂ ಮುನ್ನವೇ ಬಂಡಾಯ ರೂಪದಲ್ಲಿ ನಡೆದುಕೊಂಡಿದ್ರು. ಕಾಂಗ್ರೆಸ್ ಪಕ್ಷ ಅದನ್ನ ಪಕ್ಷ ವಿರೋಧಿ ನಡೆ ಅಂತ ಹೇಳ್ತಾ ಇಲ್ಲ. ಅದರಿಂದ ಪಕ್ಷಕ್ಕೆ ಮುಜುಗರ ಆಗಿದೆ ಅಂತಾನೂ ಒಪ್ತಾ ಇಲ್ಲ. ಅವರ ವಿರುದ್ಧ ಯಾವ ಕ್ರಮವೂ ಕೈಗೊಂಡಿಲ್ಲ. ರಾಜಣ್ಣ ಮೇಲೆ ತೋರಿಸಿದ ಪೌರುಷವನ್ನ ಕಾಂಗ್ರೆಸ್ ಶಾಮನೂರು ಕುಟುಂಬದ ಮೇಲೆ ತೋರಿಸಿಲ್ಲ. ಕಾಂಗ್ರೆಸ್ಗೆ ಬೆನ್ನುಮೂಲೆ ಇದ್ದಿದ್ರೆ ಅವತ್ತೇ ಶಾಮನೂರು ಕುಟುಂಬದ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು.
ಪಕ್ಷ ಟಿಕೆಟ್ ಘೋಷಣೆ ಮಾಡುವ ಮುನ್ನವೇ ನಾಮಪತ್ರ ಸಲ್ಲಿಸಿದ್ದಕ್ಕೆ ಮಂತ್ರಿ ಮಲ್ಲಿಕಾರ್ಜುನರನ್ನ ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು. ಅವರ ಪತ್ನಿಯನ್ನ ಪಕ್ಷದಿಂದ ಅಮಾನತು ಮಾಡಬೇಕಾಗಿತ್ತು. ಸಮರ್ಥನನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಕಿತ್ತು ಬಿಸಾಡಬೇಕಾಗಿತ್ತು. ಆದರೆ ಅದ್ಯಾವುದನ್ನು ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ದಲಿತ ಮಂತ್ರಿ ರಾಜಣ್ಣರನ್ನ ಕಿತ್ತು ಹಾಕುವಾಗ ಇವರಿಗೆ ಬೆನ್ನು ಮೂಲೆ ಗಟ್ಟಿ ಇತ್ತು. ಆದರೆ ಶಾಮನೂರು ಕುಟುಂಬದ ವಿಚಾರ ಬಂದಾಗ ಕಾಂಗ್ರೆಸ್ಸಿನ ಬೆನ್ನು ಮೂಳೆ ಮುರಿದೋಗ್ಬಿಟ್ಟಿದೆ. ಹಾಗಾಗಿ ಅವರು ಒಂದು ಕುಟುಂಬದ ಮುಂದೆ ಮಂಡಿಯೂರಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರಿಗೆ ಶರಣಾಗಿರುವ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತಂದವರಿಗೆ ಟಿಕೆಟ್ ಕೊಟ್ಟು ಶರಣಾಗಿದೆ. ಮೇಲ್ವರ್ಗದ ಮುಂದೆ ಮಣಿದಿರುವ ಕಾಂಗ್ರೆಸ್ ತನ್ನ ಸಾಮಾಜಿಕ ನ್ಯಾಯಕ್ಕೆ ತಿಲಾಂಜಲಿ ಇಟ್ಟಿದೆ. ಶಾಮನೂರು ಕುಟುಂಬದ ಜೊತೆ ಕಾಂಗ್ರೆಸ್ ತೋರಿಸಿರುವ ಈ ಸಹನೆ, ಸಹಿಷ್ಣುತೆ, ಮಮತೆಯನ್ನ ಅವರು ದಲಿತರ ಜೊತೆ ತೋರಿಸಲ್ಲ, ಅಲ್ಪಸಂಖ್ಯಾತರ ಜೊತೆಯೂ ತೋರಿಸಲ್ಲ. ಮುಸ್ಲಿಂ ಮಂತ್ರಿಗೆ ಬಾಯಿ ಮುಚ್ಚಲು ಹೇಳಿ ಆದೇಶ ಮಾಡುವ ಕೆಪಿಸಿಸಿ ಅಧ್ಯಕ್ಷರು, ದಲಿತ ಸಚಿವರ ಮೇಲೆ ವರಿಷ್ಠರಿಗೆ ದೂರು ಕೊಡುವ ಕೆಪಿಸಿಸಿ ಅಧ್ಯಕ್ಷರು ದಾವಣಗೆರೆಯ ಶಾಮನೂರು ಕುಟುಂಬಕ್ಕೆ ನಾಮಪತ್ರ ಸಲ್ಲಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಡಿಕೆಶಿ ಸೂಚನೆಯಂತೆ ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ ನಾಮಪತ್ರ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಪಕ್ಷಕ್ಕೆ ಮುಜುಗರ ತರುವಂತಹ ಸನ್ನಿವೇಶ ಸೃಷ್ಟಿಯಾಗಲು ಕೆಪಿಸಿಸಿ ಅಧ್ಯಕ್ಷರೇ ಕಾರಣರಾದ್ರ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣ ಬಡಿದಾಟದ ಕಾರಣಕ್ಕೆ ಈ ಬೆಳವಣಿಗೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಬಣದ ಜಮೀರ್ ಅಹಮದ್ ಖಾನ್, ನಸೀರ್ ಅಹಮದ್ ಮುಂತಾದ ನಾಯಕರು ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಹಠ ಹಿಡಿದಿದ್ರು. ಅದಕ್ಕಾಗಿ ಡಿಕೆಶಿ ಅವರು ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥವರನ್ನ ಕಣಕ್ಕಿಳಿಸಿದ್ರು ಅಂತ ಕಾಂಗ್ರೆಸ್ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇದೆ. ಅದೇನೇ ಇರಲಿ, ಇಲ್ಲಿ ಪ್ರಶ್ನೆ ಏನಂದ್ರೆ, ದಲಿತ ಮಂತ್ರಿಯ ಒಂದು ಮಾತು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತರುವಾಗ ಮೇಲ್ವರ್ಗದ ಮಂತ್ರಿ ಕುಟುಂಬದ ಪಕ್ಷ ವಿರೋಧಿ ನಡೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತರುತ್ತಾ ಇಲ್ವಾ? ಈ ಪ್ರಶ್ನೆಗೆ ಕಾಂಗ್ರೆಸ್ ಉತ್ತರಿಸಲೇಬೇಕಾಗತ್ತೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.